ಎದ್ರಿಕೊಂಡು ಬುದ್ಧರ್ ಜಮೀನ್ ಉಳ್ಬೇಕಾರೆ ನಾನು ಅಂತ ಆದ್ರೆ ಉಳಗು ನಾನ್ ಹೇಳ್ತಾ ಇದ್ದೆ ಉತ್ಕೋಗಿ ಜಮೀನ ಬಂಗಾರದ ಮನುಷ್ಯ ಯಾವ ಸುಪ್ರಾದು ಮಾಡಿದ್ರೆ ಸರ್ ಈಗ ವಿಧಾನಸೌಧ ಬೆಂಗಳೂರಲ್ಲಿ ಐತೆ ನಾನು ದೂರ ಅಂತೇಳಿ ದೇವರಾಜ ಉಳಿಸ್ತಾ ಇದಾರ. ಸರ್ಕಾರಿ ಶಾಲೆ ಅದು ಕೂಡ ಎಲ್ಲ ಬೀಳೋ ಸ್ಟೇಜ್ ಎಲ್ಲ ಮೇಲ್ಗಡೆ ಸೀಲಿಂಗ್ ಗಳೆಲ್ಲ ಓಪನ್ ಆಗಿದೆ ಸರ್. ನೀವು ಬರ್ತೀರಿ ನಾ ಕಾಲ ದೊಡ್ಡದಾಗ ಆಗತ್ತ ಹಾರ ಹಾಕೊಂಡು ಮಾಲಾರ್ಪಣೆ ಮಾಡ್ಬಿಟ್ಟು ಇಲ್ಲಿ ಬಾತ್ ಜನಗಳಿಗೆ ಬಾತ್ ತಿನ್ಸ್ಬಿಟ್ಟು ಹೊಂಟೋದು. ರೀತಿ ಮುಂದುವರೆದ್ರೆ ಸರ್ ಬಾಟ್ಲು ಗೇಟ್ ಬೀಗ ಹಾಕ್ತೀವಿ, ನಾನೇ ಹಾಕ್ತೀನಿ, ನಾನು ಅರೆಸ್ಟ್ ಮಾಡ್ಕೊಳ್ಳಿ. ಸಮಸ್ಯೆ ಇಲ್ಲಿ ಸ್ಥಳೀಕರಿಗೆ ಮಾತ್ರ ಗೊತ್ತಿರೋದು. ಹೌದು, ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಅವ್ರ ಫೇಸ್ ಸಿಕ್ಬಿಡ್ಬೇಕು. ನಾವ್ ಇವತ್ತು ದೇವರಾಜ ಅರಸು ಅವರಿಗೆ ಈ ತರ ಗೌರವ ಸಲ್ಲಿಸಿದೀವಿ ಅಂತ ಇದ್ ಮಾಡ್ಬೇಕಷ್ಟೇ. ಸ್ಮಾರಕ ಭವನಗಳಲ್ಲಿ ಅವ್ರದ್ದು ನಿಮ್ದು ಸಮಾಜ ಎಲ್ಲ ನಿಮ್ದು ಏನ್ ಮಾಡ್ಕೊಳ್ಳಿ ಅವ್ರು ಮಾಡ್ಕೊಳ್ತಾರೆ. ಸರ್ ಮಾತಾಡಿದ್ರೆ ಇದು ಕಾರ್ಯರೂಪಕ್ಕೆ ಬರಲ್ಲ. ಉತ್ಕೋಗ್ ನೀನು ಅವ್ ಬೇಡ ಅಂತ ಎದ್ರಿಕೊಂಡು ಬುದ್ಧರ್ ಜಮೀನ್ ಉಳ್ಬೇಕಾರೆ ನಾನು ಅಂತ ಆದ್ರೆ ಉಳಗು ನಾನ್ ಹೇಳ್ತಾ ಇದ್ದೆ ಉತ್ಕೋಗ್ ಜಮೀನ ಅಂದ್ರೆ ಅವ್ರು ಆಗ್ಲೇ ಸಿಎಂ ಆಗಿದ್ರು ಅವಾಗ. ಆಗ್ಲೇ ಸಿಎಂ ಆಗಿದ್ರು. ಕಲ್ಲಲ್ಲಿಗೆ ಸರ್ಕಾರ ಏನ್ ಬೇಕು ನಾವೇನು ಕೇಳಲ್ಲ ಸರ್. ಅವ್ರ ಸರ್ಕಾರದವ್ರು ಏನು ಕೇಳಲ್ಲ, ನಾವೇನು ಬೇರೆ ಅವ್ರಿಗೇನು ಊಟ ಕೊಡಿ ಬಟ್ಟೆ ಕೊಡಿ ಅಂತ ಕೇಳ್ತೀವ, ಏನು ಕೇಳಲ್ಲ. ಇರಂತ ರೋಡ್ಗಳು, ರೋಡ್ ವ್ಯವಸ್ಥೆ, ದೇವರಾಜ ಅರಸು ಅವ್ರ ಮನೆ ಏನಲ್ಲಿ ಪಾಳು ಬಿದ್ದ ಮನೆ ಆಗೈತೆ. ಅದ್ ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿ ಅಮೌಂಟ್ ಅಂತ ಐತೆ, ಆದ್ರೆ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಅಮೌಂಟ್ ಹಂಗೆ ಐತೆ, ಅದೊಂದು ಮಾಡ್ಬೇಕು. ಆ ಚದುರಂಗ ಭವನ ಅಂತ ಒಂದು ಕಟ್ಟಿದ್ದಾರೆ, ಅದು 60-65 ಲಕ್ಷದಲ್ಲಿ ಒಂದು ಚದುರಂಗ ಭವನ ಕಟ್ಟಿದ್ದಾರೆ. ಇವತ್ತು ನಾಯಿ ಮೇಲೆ ವಾಸ ಮಾಡ್ತಾ ಇದ್ದಾರೆ ಮನೇಲಿ, ಅಲ್ಲಿ ಭವನದಲ್ಲಿ. ಯಾಕೆ ಸರ್ ಹೆಸರಿಟ್ರಿ? 65 ಯಾಕೆ ಅವರ ಯಾಕೆ ಇಟ್ರಿ? ಅವ್ರ ಮುಖಕ್ಕೆ ಅವಮಾನ ಮಾಡ್ತಿರೋದು. ಜಾಗ ಕಟ್ಟಿರೋದು ಅವ್ರದೇನೆ, ಚದುರಂಗ ಅವ್ರದೇನೆ, ಅವ್ರದೇ. ಅವ್ರ ಜಾಗದಲ್ಲಿ ಅವ್ರಿಗೆ ಕಟ್ಕೊಟ್ಬಿಟ್ಟು ಅದನ್ನ ಮೇಂಟೈನ್ ಮಾಡಿಲ್ಲ ನಡ್ರಿ. ಯಾವ ಕಾರಣಕ್ಕೆ ಮಾಡಿದ್ರಿ? ಮತ್ತೆ ಯಾವ ಸುಪ್ರಾದ್ ಮಾಡಿದ್ರಿ? ಅದ ನೀವು ಅವಶ್ಯಕತೆ ಇರ್ಲಿಲ್ಲ. ನಾಚಿಕೆ ಆಗಬೇಕು ಸರ್ಕಾರಗಳಿಗೆ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಂತ ಗಣ್ಯ ವ್ಯಕ್ತಿಗಳನ್ನ ರಸ್ತೆ ತಂದು ಅವ್ರ ಹೆಸರುಗಳನ್ನ ಹಾಳು ಮಾಡ್ತಾ ಇರೋದು. ರಸ್ತೆ ತಂದು ಅವ್ರು ಅವಮಾನ ಮಾಡ್ತಾ ಇದ್ದೀರಿ. ಈಗ ಎಲ್ಲ ಅಲ್ಲಿ ಹೇಳ್ತಾರೆ, ದೇವರಾಜ ಅರಸು ಮಾಡಿ ಅಲ್ಲೇ ಹೇಳ್ತಾರೆ, ವಿಧಾನಸೌಧದಲ್ಲಿ ಹೇಳ್ತಾರೆ, ಅಲ್ಲ ಹೇಳ್ತಿದ್ರೆ ಅಲ್ಲಿ ಅಷ್ಟೆಲ್ಲ ಹೇಳೋದು. ಒಂದು ಆಫ್ಟರ್ ಆಲ್ ಗ್ರಾಮ ಪಂಚಾಯತಿ ಕಟ್ಲಿಕ್ಕೆ 20 ವರ್ಷದಿಂದ ನಾವು ಸತತ ಪ್ರಯತ್ನ ಮಾಡಿದೀವಿ, ಆದ್ರೂ ಅದು ಕಟ್ಟಕ್ ಆಯ್ತಾ ಇಲ್ಲ. ಹೂಗಳ ಕಟ್ಟೋದು ಬೇಡ ಗೇಟ್. ಸರ್ ಈಗ ವಿಧಾನಸೌಧ ಬೆಂಗಳೂರಲ್ಲಿ ಐತೆ, ನಾನು ದೂರ ಅಂತೇಳಿ ದೇವರಾಜ ಅರಸು ಉಳಿಸ್ತಾ ಇದಾರ. ಮೈಸೂರಿಗೆ ಏನಿರ್ತಾ ಇದಾರೆ, ಬೆಂಗಳೂರಿಗೆ ತಾನೇ ಹೋಗ್ತಿದ್ದು ವಿಧಾನಸೌಧಕ್ಕೆ. ಹೌದು, ಇವಾಗ ಏನಂತ ಊರೊಳಗಡೆ ಐತಪ್ಪ ಗೇಟ್ ಅಲ್ಲಿ ಕಟ್ಟು. ಈಗ ದೇವರಾಜ ಅರಸು ಅವರು ಊರೊಳಗಡೆ ಕಟ್ಟಿದ್ರೇನೆ ಊರಿನ ಹೊರಗಡೆ ಜನ ಎಲ್ಲ ಊರೊಳಗಡೆ ಓಡಾಡಿ ಬಟ್ಟಿ ಮಾಡಿದ್ರೆ ಒಡನಾಟ ಇದ್ರೇನೆ ಊರು ಉಳಿಸ್ಕೊಳ್ಳೋದು. ಹೌದು, ಈಗ ಪಂಚಾಯತ್ ಇದ್ರೆ ಈಗ ನೋಡಿ, ವೆಟರ್ನರಿ ಆಸ್ಪತ್ರೆ ಐತೆ, ಜನರಲ್ ಆಸ್ಪತ್ರೆ ಐತೆ, ಬ್ಯಾಂಕ್ ಐತೆ ಊರೊಳಗಡೆ, VSS ಸೊಸೈಟಿ ಐತೆ, ಎಲ್ಲ ಊರೊಳಗಡೆ ಐತೆ. ಪಂಚಾಯತಿ ಬಿಲ್ಡಿಂಗ್ ಒಂದ್ ಕಟ್ಟು ದೂರ ಆಗತ್ತಂತೆ. ನಮ್ಮ ವಿಶ್ವನಾಥ್ ಅವ್ರು ಹೇಳೋದು, ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದೂರ ಆಗತ್ತಪ್ಪ ಹೊರಗಡೆ ಜನಕ್ಕೆ ಅಂತ. ಪಂಚಾಯತ್ ಕ್ಲೋಸ್ ಮಾಡಿಸ್ಬಿಡಿ. ಅದೇ ಬೇಡ ಮುಟ್ಬಿಟ್ರೆ ದೂರಪ್ಪ ಹೊರಗಡೆ ದೂರ ಅಂತ ಅಂದ್ರೆ ನಮ್ ದೇವರಾಜ ಅರಸವ್ರೆ ನಮ್ಗೆ ವಿಧಾನಸೌಧಕ್ಕೆ ಬೆಂಗಳೂರು ದೂರ ಆಯ್ತಪ್ಪ, ಮೈಸೂರು ಮಾಡಂತ ಕಟ್ಬೋದಾಯ್ತು. ಇಲ್ಲ, ಒಂದ್ ಕೆಲಸ ಮಾಡ್ಲಿ ಸರ್, ಈ ಕಲ್ಲಳ್ಳಿ ಗ್ರಾಮ ಪಂಚಾಯತಿ ಆಫೀಸ್ ನ ವಿಧಾನಸೌಧದಲ್ಲಿ ಯಾವ್ದೋ ಒಂದು ಜಾಗದಲ್ಲಿ ಕೊಡ್ಲಿ ಬಿಡಿ. ಹಂಗಿದ್ರೆ ಸರ್ ಅದು ಮಾಡಿದ್ರೆ ಪುಣ್ಯ ಬರುತ್ತೆ. ನಮ್ ವಿಶ್ವನಾಥ್ ಅವ್ರಿಗೆ ಕೊಡ್ಸ್ಬಿಟ್ರೆ ಪುಣ್ಯ ಬರುತ್ತೆ. ಅಲ್ಲ, ಇದು ಸುಮ್ನೆ ಏನೋ ಮಾತಾಡ್ಬೇಕು ಅಂತ ಮಾತಾಡ್ಬಾರ್ದು. ಹೌದು, ಇವ್ರವ್ರು ಒಂಥರ ಅದೇನ್ ಮಾತಾಡ್ತೀವಿ, ವಿಶ್ವನಾಥ್ ಅದೇನ್ ಮಾತಾಡ್ತಾರ ಅದ ಅವ್ರಿಗೆ ಗೊತ್ತು ಅಷ್ಟೇನೆ. ಸರ್, ಹಾಗಿದ್ರೆ ಒಂದ್ ರೌಂಡ್ ಅವ್ರ ಮನೆ ಅದೆಲ್ಲ ತೋರಿಸ್ತೀರಾ ದಯವಿಟ್ಟು? ಸರ್, ನಾವ್ ಹೇಳಿದ್ದು ಅಷ್ಟೇ. ಈಗ ಅವ್ರು ಹೇಳಿದ್ರು ಈಗ ಗ್ರಾಮ ಪಂಚಾಯತಿ ಊರೊಡೆ ಇತ್ತು, ಅದನ್ನು ಕೂಡ ತಗೊಬೇಕು ಅಂತ, ಹೊರಗಡೆ ತಗೊಬೇಕು ಅಂತ ಏನೋ ರಾಜಕೀಯ ಪಿತೂರಿಗಳು ನಡೀತೈತೆ ಅಂತ. ಮೊದಲನೇದಾಗಿ ಊರೊಡೆ ಗ್ರಾಮ ಪಂಚಾಯತಿ ಬರ್ಬೇಕು ಸರ್. ಜೊತೆಗೆ ಹೇಳಿದ್ವಲ್ಲ ಸರ್, ಲೈಬ್ರರಿ ಕೂಡ ಎಲ್ಲ ಕಿತ್ತಿ ಬಿದೋಗೋ ಸ್ಥಿತಿಗೆ ಬಂದೈತೆ. ಅದು ಕೂಡ ಒಂದು ರೆಡಿ ಆಗ್ಬೇಕು, ಯಾಕಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳವ್ರೆ. ಇನ್ನೊಂದೇನಂತ ಹೇಳಿದ್ರೆ ಸರ್, ಈಗ ಶಿಶುವರನು ಕೂಡ ಎಲ್ಲ ಅದು ಕೂಡ ಪಂಚಾಯತಿ ಆಫೀಸ್ ಪಕ್ಕನೇ ಇರೋದು, ಅದು ಕೂಡ ಜಾಗನೇ, ಅದನ್ನು ಅವ್ರ ಜಾಗದಲ್ಲಿರೋದು ಸರ್. ಸರ್ಕಾರಿ ಶಾಲೆ ಅದು ಕೂಡ ಎಲ್ಲ ಬೀಳೋ ಸ್ಟೇಜ್ ಎಲ್ಲ ಮೇಲ್ಗಡೆ ಸೀಲಿಂಗ್ ಗಳೆಲ್ಲ ಓಪನ್ ಆಗಿದೆ ಸರ್. ಅದು ಕೂಡ ಒಂದೊಂದೊಂದೊಂದು ಚಕ್ಕೆ ಹಿಡ್ದು ಬದೈತೆ. ಆ ಕಡೆ ಸ್ವಲ್ಪ ಕಾಂಪೌಂಡ್ ಬಿದೋಗೈತೆ. ಅದ್ರ ಜೊತೆಗೆ ಅಂಗನವಾಡಿ ಮತ್ತೆ ವೆಟರ್ನರಿ ಹಾಸ್ಪಿಟಲ್ ಕಾಂಪೌಂಡ್ ಎಲ್ಲ ಬಿದೋಗೈತೆ. ಬನ್ನಿ ಬರಂಗಾದ್ರೆ ಅಲ್ಲೇ ಮಾತಾಡೋಣ, ತುಂಬಾ ಚೆನ್ನಾಗಿರ್ತೈತೆ. ಇಲ್ಲ, ಯಾಕಂದ್ರೆ ನಮ್ಮ ಇನ್ನೊಂದ್ಸರಿ
ಬನ್ನಿ ಹಂಗಾದ್ರೆ ಅಲ್ಲೇ ನೋಡಿ ಮಾತಾಡೋಣ. ಯಾಕಂತಂದ್ರೆ ಇವತ್ತು ರಾಜ್ಯ ಕಂಡ ಒಬ್ಬ ಮುಖ್ಯಮಂತ್ರಿಗಳ ಗ್ರಾಮನೇ ಇಷ್ಟ್ರ ಮಟ್ಟಿಗೆ ಹಾಳಾಗಿದೆ ಅಥವಾ ಇಷ್ಟ್ರ ಮಟ್ಟಿಗೆ ಏನೋ ಅದು ಇದು ಏನೋ ಸುಮ್ಮನೆ ಹೆಸರು ಬಳಸ್ಕೊಂಡು ಇದ್ ಮಾಡ್ಕೊಳ್ಳೋದಂತ ಆದ್ರೆ ಇನ್ನು ಸಾಮಾನ್ಯ ಇರೋಂಥ ಗ್ರಾಮಗಳು ಸಾಕಷ್ಟು ಹಳ್ಳಿಗಳು ಗ್ರಾಮಗಳು ಇನ್ನೂ ಒಂದಷ್ಟು ಎಷ್ಟೋ ನಮ್ಮ ಇದಕ್ಕೆಲ್ಲ ಹೋಗ್ಬಿಟ್ರೆ ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಈ ಬರಪೀಡಿತ ಪ್ರದೇಶಗಳಂತ ಹೇಳ್ಬೋದು. ಪಾಪ ಅವ್ರಗಳಿಗೆ ಇನ್ನೂ ಇದಿಲ್ಲ. ಬಟ್ ಇಂಥ ಪ್ರದೇಶಗಳು ಮಾದರಿ ಆಗ್ಬೇಕು. ಇಂಥ ಪ್ರದೇಶಗಳಿಗೆ ನಾವು ಮಾಡಿಲ್ಲ ಅಂತಂದ್ಮೇಲೆ ಮತ್ತೆ ಇಲ್ಲಿ ಎಲ್ಲಿ ನಮ್ಗೆ ಸಿಗುತ್ತೆ? ನೆಕ್ಸ್ಟ್ ವರ್ಷ ಅರಸೋರ್ದು ಹುಡ್ತಾ ಬುದ್ದಿನ ಬನ್ನಿ ಸರ್, ಎಷ್ಟ್ ಜನ ಬಂದಿರ್ತಾರೆ ನೋಡಿ. ಇಲ್ಲಿ ಹೇಳ್ರದ್ರೆಲ್ಲ ಸ್ಥಳೀಕರ, ಅಂದ್ರೆ ಹೊರಗಡೆವರೆಲ್ಲ ಇಲ್ಲ ಸ್ಥಳೀಕರ. ನಾವು ನೀವು ಅವತ್ತೊಂದಿನ ಭೇಟಿ ಕೊಡಿ, ನೀವು ಅವತ್ತು ಭೇಟಿ ಕೊಟ್ರೆ ನಿಮ್ಗೆ ಫೋನ್ ಮಾಡ್ತೀವಿ. ಅವಾಗ ನೋಡಿ ಎಷ್ಟ್ ಜನ ಬಂದಿರ್ತಾರೆ. ಇಲ್ಲಿ ಸ್ಥಳೀಕರಿಗೆ ಅವಕಾಶಗಳು, ಯಾಕಂದ್ರೆ ಸ್ಥಳೀಕನಾಗಿ ನಾವು 3 ಜನ ಸ್ಥಳೀಕರ ಸಮಸ್ಯೆ ನಮಗ್ ಗೊತ್ತು. ಅಂದ್ರೆ ಅಪ್ಪಕ್ಕೆ ಬಂದೋಯ್ತಾರೆ ನೆಂಟರು. ಅವತ್ ಬಂದ್ಬಿಟ್ಟು ಏನಂತಂದ್ರೆ ಸರ್ ಇನ್ನೊಂದ್ ಹೇಳ್ತೀನಿ, ಮಾಡಿದ್ರೆ ಫಂಕ್ಷನ್ ಮಾಡೋದಿಲ್ಲ ಸರ್ ಅವರು. ದೇವರಾಜ ಅರಸ ಫಂಕ್ಷನ್ ಮಾಡೋದಿಲ್ಲಿ ಅವರು ಸ್ಮಾರಕ ಭವನ ಫಂಕ್ಷನ್ ಸ್ಮಾರಕ ಭವನ ಅಂತ ಫಂಕ್ಷನ್ ಮಾಡಿದ್ರೆ ಹುಣಸೂರು ಆಫೀಸಲ್ಲಿ ತಾಲೂಕಾ ಆಫೀಸಲ್ಲಿ ಪೂರ್ವಭಾವಿ ಸಭೆ ಅಂತ ಕರೆಯೋದು. ಅಲ್ಲಿ ಯಾರನ್ನ ಕರೆಯೋದು? ಕನ್ನಡ ಕರೆಯಲ್ಲ. ಅವ್ರು ಬೇಕಾಗಿರೋ ಅಲ್ಲಿ ದೇವರಾಜ ಅರಸ್ ಕಲ್ಲಲ್ಲಿ ಫಂಕ್ಷನ್ ಮಾಡೋದು, ಕಲ್ಲಲ್ಲಿ ಮಾಡ್ಬೇಕು. ಇವ್ರು ಪೂರ್ವಭಾವಿ ಸಭೆ ಕರೆಯೋದು ತಾಲೂಕಾ ಆಫೀಸಲ್ಲಿ ಯಾರನ್ನ ಲೀಡರ್ಗಳನ್ನ. ಅದೇ ಕಲ್ಲಲ್ಲಿ ನಾನು ಸ್ಥಳೀಕರಣ ಒಬ್ಬರನ್ನ ಕರೆಯಲ್ಲ. ಮತ್ತೆ ಇನ್ನು ಯಾವ ಸಂಪತ್ತು ಮಾಡ್ಬೇಕು ಸರ್? ಅದೇ ಇದೇ ಫಸ್ಟ್ ಬಾರಿ ನಾವು ಅಧ್ಯಕ್ಷರಾಗ್ಲಿ, ಕಲ್ಲಲ್ಲಿ ಅಧ್ಯಕ್ಷರಾಗ್ಲಾಗಿ ಇವ್ರು ನಮ್ಮನ್ನ ಕರೆದಿದ್ದಾರೆ. ಅದು ನಮ್ಮ ರೈತ ಸಂಘದ ನಮ್ಮ ವಸು ಕುಮಾರ್ ಅಂತ ಇದ್ದಾರೆ ಜಿಲ್ಲಾಧ್ಯಕ್ಷರು. ಅವ್ರು ನಮ್ಗೆ ಆ ವಿಷಯ ತಿಳಿಸಿ ಅವ್ರು ಕರೆಸಿದ್ರು ನಮ್ಮನ್ನ. ಅದು ನಮ್ಗೇನು ತಾಲೂಕ್ ಆಫೀಸಲ್ಲಿ AC ಆಗ್ಲಿ ತಹಸೀಲ್ದಾರ್ ಆಗ್ಲಿ ನಮ್ಗೆ ಯಾವ್ದೇ ತರದ ಆಹ್ವಾನ ಕೊಟ್ಟಿಲ್ಲ. ಅವ್ರು ಕರೆದ್ರೆ ನಾವು ಹೋಗಿದ್ದ ಅವತ್ತು. ನಾನು ಅವತ್ತು ಆ ಮೀಟಿಂಗ್ ಅಲ್ಲಿ ಹೇಳಿದ್ದೆ, ನೋಡಿ ಸರ್ ನೀವು ಫಂಕ್ಷನ್ ಮಾಡೋದು ಎಲ್ಲಿ? ಕಲ್ಲಲ್ಲಿ. ನೀವು ಕಲ್ಲಲ್ಲಿ ಪೂರ್ವಭಾವಿ ಸಭೆ ಕರಿಬೇಕಾಗಿರೋದು ಕಲ್ಲಲ್ಲಿ ಕರಿಬೇಕು ಸರ್. ನೀವು ನಮ್ಗೆ ಆಮೇಲೆ ಇವರು ಅವತ್ತು ಫಂಕ್ಷನ್ ದಿವಸ ಅವತ್ತು ಬೆಳಿಗ್ಗೆ ಗೊತ್ತಾಗ ನಮ್ಗೆ ಕಲ್ಲರಿಗೆ. ಅದು ಯಾವಾಗ ವೆಹಿಕಲ್ ಬರ್ತದೆ ನೋಡಿ ಜೊತೆನೆ ಒಂದು, ಈಗ MLA ಅವರು ಬರ್ತಾರೆ, ಆ ಸಂಬಂಧಪಟ್ಟ ಇಲಾಖೆಯಲ್ಲ ಬರ್ತಾರೆ, AC ಬರ್ತಾರೆ, ತಹಸೀಲ್ದಾರ್ ಆ ಸಂಬಂಧಪಟ್ಟ ಇಲಾಖೆ ಬಂದಾಗ ವೆಹಿಕಲ್ ಬಂದಾಗ ಓ ಏನಪ್ಪಾ ಕಲ್ಲಲ್ಲಿ ಇಷ್ಟೊಂದು ವೆಹಿಕಲ್ ಬಂದ್ಬಿಡ್ತು ಅಂತ ಹೇಳುವಾಗ ಮಾತ್ರ ಅವತ್ತು ಗೊತ್ತಾಗ ನಮ್ಗೆ ಕಲ್ಲರಿಗೆ. ಪ್ರೋಟೋಕಾಲ್ ಎಲ್ಲರೂ ಬರ್ತಾರೆ, ಪ್ರೋಟೋಕಾಲ್ ಬರ್ಬೇಕಲ್ಲ, ತಹಸೀಲ್ದಾರ್ ಲೋಕಲ್ ಇದು ಸರ್ ಪ್ರೋಟೋಕಾಲ್ ಪ್ರಕಾರ ಮಾತ್ರ ಬರುದು. ಕಲ್ಲೇ ಅವತ್ ಒಬ್ರು ಇಲ್ಲ ಸರ್, ಇಲ್ಲಿ ಕಲ್ಲೇ ಸ್ಥಳೀಕರು ಒಬ್ರು ಇರಲ್ಲ. ಅವತ್ಗೆ ಹೇಳೋದು ಯಾವಾಗ ಬರೋ ದಿವಸ ಯಜಮಾನ್ರು ಹೇಳೋದು ಫೋನ್ ಮಾಡಿ, ಅವತ್ ಮೆಂಬರ್ಗಳು ಹೇಳೋದು. ನಮಗೇನ್ ಮಾಡ್ತಾರೆ ಇಲ್ಲ ಫಂಕ್ಷನ್ ಒಂದು ವಾರ ನಮ್ಮ ಪಂಚಾಯತಿ ಹೇಳೋದು, ಏನಕ್ಕೆ ನಮ್ಮ ಪಂಚಾಯತಿ ಮಾಡಿ ಕಲ್ಲಲ್ಲಿ ಪಂಚಾಯತಿ ಇರೋದು ಯಾಕೆ ಅಂತ ಕ್ಲೀನ್ ಮಾಡಕ್ಕೆ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರಿ ನಾವು ಬರ್ತಾ ಇದೀವಿ. ಬರ್ತೀವಿ. ನಮ್ಮ ಇವಾಗ ಕಸ ತೊಡೆ ಮಾಡಿಕೊಂಡ್ರು ನಮ್ಮನ್ನ. ಕಲ್ಲಲ್ಲಿ ಪಂಚಾಯತಿ ಅಂತ ಅಂದ್ರೆ ಕಸ ತೊಡೆಯೋದು ನಾವು. ಆ ಮಟ್ಟಕ್ಕೆ ಇವರು ನಮಗೆ ಅದ್ರ ಈ ಸಲ ಹೋದ ಮೀಟಿಂಗ್ ಅಲ್ಲಿ ಹೇಳಿದೀನಿ ಸರ್, ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ವರ್ಷದಿಂದ ನೀವು ನಮ್ಗೆ ಕಲ್ಲಲ್ಲೇ ಮಾಡ್ಬೇಕು ಪೂರ್ವಭಾವಿ ಸಭೆನ. ಕಲ್ಲಲ್ಲಿ ಸ್ಥಳೀಕರಣ ಕರಿಬೇಕು. ಅವ್ರು ತಿಳುವಳಿಕೆ ಕೊಡ್ಬೇಕಿದ್ರೆ ಸರ್ ಫಂಕ್ಷನ್ ಅದ ನೀವೆಲ್ಲ ಬರ್ರಪ್ಪ ಬನ್ನಿ, ಒಂದು ಹಬ್ಬದ ವಾತಾವರಣ ಇರ್ಬೇಕು ಸರ್. ಕಲ್ಲಲ್ಲಿ ನೀವು ಬರ್ತೀರಿ, ನಾ ಕಾಲ ದೊಡ್ಡದಾಗ ಆಗತ್ತ ಹಾರ ಹಾಕೊಂಡು ಮಾಲಾರ್ಪಣೆ ಮಾಡ್ಬಿಟ್ಟು ಇಲ್ಲಿ ಬಾತ್ ಜನಗಳಿಗೆ ಬಾತ್ ತಿನ್ಸ್ಬಿಟ್ಟು ಹೊಂಟೋದು. ಬಾತ್ ನೋಡಿವಲ್ಲ ಕಲ್ಲಲ್ಲಿ ಯಾರು ನೋಡಿಲ್ಲ ಬಾತ್ ತೀಕೊಂಡು ಹೊಂಟೋಗೋದು. ಈ ತರ ಆಗ್ಬಾರ್ದು ಸರ್ ದಯವಿಟ್ಟು. ಇನ್ನೊಂದ್ಸರಿ ನೀವು ನೆಕ್ಸ್ಟ್ ವರ್ಷ ಈ ತರ ಮಾಡ್ತು ಅಂತ ಅಂದ್ರೆ ನಾವು ಗೆರವ್ ಆಗ್ತೀವಿ. ನೀವು ಒಳಗಡೆ ಊರೊಳಗಡೆ ಕೊಡಲ್ಲ. ಇದೇ ರೀತಿ ಮುಂದುವರೆದ್ರೆ ಸರ್ ಬಾಟ್ಲು ಗೇಟ್ ಬೀಗ ಹಾಕ್ತೀನಿ, ನಾನೇ ಹಾಕ್ತೀನಿ, ನಾನು ಅರೆಸ್ಟ್ ಮಾಡ್ಕೊಳ್ಳಿ, ನಾನೇ ಹಾಕ್ತೀನಿ. ಇವ್ರೆಲ್ಲ ಸಪೋರ್ಟ್ ಕೊಡೋದು ಪರವಾಗಿಲ್ಲ. ಇವರು ನನ್ನ ಬೀಗ ಸರಿ ನೀವು ನೆಕ್ಸ್ಟ್ ಸರ್ ಇದು ಮಾತ್ರ ಸತ್ತಿದ್ದ ಸರ್. ಈಗ ನಾವೇನಂತ ಗೊತ್ತಾ ಸರ್ ಮನವಿ ಮಾಡೋದು, ಈಗ ಏನಾಗೈತೆ ಅಂತ ಹೇಳಿದ್ರೆ ಅಲ್ಲೇ ಇರ್ತೀನಿ. ಇಲ್ಲಿ ಸಮಸ್ಯೆ ಸಮಸ್ಯೆ ಇಲ್ಲಿ ಸ್ಥಳೀಕರಿಗೆ ಮಾತ್ರ ಗೊತ್ತಿರೋದು. ಹೌದು, ನಮಗ್ ಮಾತ್ರ ಗೊತ್ತಿರೋದು. ಇಲ್ಲಿ ಸಮಸ್ಯೆ ಏನೈತೆ ಈಗ ಇವ್ರಿಗೆ ಸದಸ್ಯರವ್ರೆ, ಅವ್ರು ರೈತ ಸಂಘದಲ್ಲಿ ಸದಸ್ಯರು, ಇವ್ರಿಗೆ ಮಾತ್ರ ಗೊತ್ತಿಲ್ಲ ಈ ಸಮಸ್ಯೆ. ಅದನ್ ಬಿಟ್ಟು ಬೇರೆ ಯಾರೋ ಹೊರಗಡೆ ಅವ್ರು ಬರ್ತಾರೆ. ಹೇಳ್ತಿಲ್ಲ ಅವತ್ತೊಂದು ಫಂಕ್ಷನ್ ದಿನ ಬರೋರೆಲ್ಲ ಹೊರಗಡೆ ಅವರು, ಇಲ್ಲಿದ್ರೆ ಒಬ್ರು ಇಬ್ರು ಇರ್ತಾರಷ್ಟೇ. ಇಲ್ಲಿ ಅವರು ಲೋಕಲ್ ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಇಲ್ಲಿ ಅವ್ರು ಬರಲ್ಲ, ಈ ಕಾರ್ಗಳು ಅವು ಬರ್ತಾರಲ್ಲ, ಅವ್ ಯಾರು ಬಂದಿದಾರಪ್ಪ ತಾವ್ ನೋಡೋಣ ಅಂತೇಳಿ ಜನಗಳು ಬರ್ತಾರ. ಅವ್ರು ನೋಡೋ ಜನ ಬರ್ತಾರಲ್ಲ, ಅವ್ರಿಗೆ ತಿಂಡಿ ಕೊಟ್ಟು ಹೋಗಲ್ಲ ಅಷ್ಟೇನೆ. ನಾಳೆ ಕೇಳಿದ್ರೆ ಅದೇ ಹೇಳ್ದೆ ಮೊದಲೇ ಹೇಳಿದ್ರೆ ಫಸ್ಟ್ನೇ ಅದ್ರ ಬಗ್ಗೆ ಆಯ್ತಾರಪ್ಪ ತನಿಖೆ ಮಾಡ್ತೀವಿ ಹೇಳ್ತೀವಿ, ನೆಕ್ಸ್ಟ್ ಇಂದ ಆ ತರ ಮಾಡೋಣ ಈ ತರ ಮಾಡೋಣ. ಬಟ್ ಆ ಟೈಮ್ ಪಾಸ್ ಆಗ್ಬೇಕು, ಆ ಟೈಮ್ ಕಳೆದು ಹೊಡೋಯ್ತಾರೆ, ಅದನ್ನ ಕಳ್ಕೊಂಡು ಹೊರಟೋಗ್ತಾರೆ. ಇನ್ ನೆಕ್ಸ್ಟ್ ಬರೋದಕ್ಕೆ ಅವ್ರು ಇರ್ತಾರೋ ಇಲ್ವೋ, ಆ ತಹಸೀಲ್ದಾರ್ ಇರ್ತಾರ. ಅವತ್ತು ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಅವ್ರ ಫೇಸ್ ಸಿಕ್ಬಿಡ್ಬೇಕು. ನಾವು ಇವತ್ತು ದೇವರಾಜ ಅರಸ್ ಅವರಿಗೆ ಈ ತರ ಗೌರವ ಸಲ್ಲಿಸಿದೀವಿ ಅಂತ ಇದು ಮಾಡ್ಬೇಕಷ್ಟೇ. ಫೋಟೋ ಎರಡು ಶಾಮಿಯಾನ ಹಾಕ್ತಾರೆ, 50 ಚೇರ್ ಹಾಕ್ತಾರೆ, 50 ಜನ ಅವರೇ ಫೀಲ್ ಅದನ್ನು ಸಾರ್ ಆ ಒಂದು ಚೇರು ಶಾಮಿಯಾನ ಹಾಕ್ಸೋದು ಪಂಚಾಯತಿನೇ. ಅದು ಹಿಂದುಳಿದವರೆಗೂ ಬರ್ತದೆ, ಅವ್ರು ತಗೊಳ್ಳೋದಿಲ್ಲ.
ಅದ್ರ ಪರಿಹಾರ ತಗೊಳ್ಳೋದಿಲ್ಲ, ನಾವೆಲ್ಲ ರೆಡಿ ಮಾಡಿರೋದಕ್ಕೆ ಬಂದು ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ. ಗ್ರಾಮಸ್ಥರಿಗೆ ಯಾರಿಗೂ ಆಹ್ವಾನ ಆಹ್ವಾನ ಇಲ್ಲ. ಗ್ರಾಮ ಪಂಚಾಯತ್ ಗ್ರಾಮದ ಅರಸು ಕಲ್ಲಳ್ಳಿ ಗ್ರಾಮದ ಯಜಮಾನ ಒಂದು ಆಹ್ವಾನ ಕೊಡ್ಬೇಕು. ನಾನು ಆ ಸಂಸ್ಥೆ ಮೇಡಮ್ ಬಂದಿರೋ ಮೇಡಮ್ ಗಲಾಟೆ ಮಾಡಿದ್ದೀನಿ ನಾನು ಈ ಸರಿ. ಏನ್ರಿ ನಮ್ಮನ್ನ ಕ್ಲೀನ್ ಮಾಡಕ್ ಮಾತ್ರ ಮಾಡಿಕೊಂಡ್ರ ನೀವು? ನಮ್ಗೆ ವಿಷಯ ತಿಳಿಸಲ್ಲ ಸರ್. ಸರ್ ಅಧ್ಯಕ್ಷ ಆದ್ರೆ ನಮ್ಗೆ ತಿಳಿಸಿಲ್ಲ ಅದನ್ನ. ಈಗ ನಾವು ಗಲಾಟೆ ಮಾಡ್ಕೊಂಡು ಮನೆ ಹತ್ರ ಬಂದು ಹೇಳ್ತಾಗಿರೋದು ನನಗೆ. ಈಗ ಅವರ ಪೀಳಿಗೆ ಅವ್ರ ಮನೆ ತಂದವರು ಇದಾರಲ್ಲ, ಅವರು ಇದಕ್ಕೆ ತಲೆ ಹಾಕಲ್ವ ಸರ್? ಇದಕ್ಕೆ ತಾಲಿ ಯಾರು ಕರೀತಾರೆ ಸರ್ ಅವ್ರನ್ನ? ಅಫಿಷಿಯಲ್ ಯಾರು ಕರೆಯಲ್ಲ. ಯಾರು ಕರೆಯಲ್ಲ. ಯಾರು ಕರೆದಾನು ಬರ್ತಾರೆ ಅವರು. ಸರ್ ಈಗ ಅವರ ಮೊಮ್ಮಗ ಶಿವಾಜ್ ಹೆಗ್ಡೆ ಅಂತ ಇದ್ದಾರೆ, ತಾಲೂಕು ಆಡಳಿತ. ಅವರೆಲ್ಲಿದ್ದಾರೆ ಸರ್? ಅವರು ಈಗ ಕಾಂಗ್ರೆಸ್ ಇದ್ದಾರೆ. ಎಲ್ಲಿದ್ದಾರೆ ಸರ್ ಅವರು? ಅವ್ರು ಬೆಂಗಳೂರಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ ಸರ್ ಅವರು? ಅವ್ರು ಏನಿಲ್ಲ, ಅವೇನ್ ಬೇರೆ ಏನಿಲ್ಲ, ಇದೆ ರಾಜಕೀಯವಾಗಿ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಬರ್ತಾ ಇರ್ತಾರೆ ಇಲ್ಲಿ? ಬರ್ತಾ ಇರ್ತಾರೆ. ಈಗ ಗ್ಯಾರಂಟಿ ಉಪಾಧ್ಯಕ್ಷರಾಗಿದ್ದಾರೆ. ಗೊತ್ತಾಯ್ತು. ಅವ್ರಿಗೂ ಅವ್ರು ಹೇಳಲ್ಲ. ಅವ್ರಿಗೂ ಆಹ್ವಾನ ಕೊಡಲ್ಲ. ದೇವರಾಜ ಸರ್ ಅವ್ರು ಕುಟುಂಬದಲ್ಲಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಬೆಂಗಳೂರಲ್ಲಿ. ಅಲ್ಲ ಸರ್, ಓಕೆ, ಈಗ ಕುಟುಂಬದವರು ಇಲ್ಲಿ ಬರ್ತಾರಲ್ಲ ಸರ್, ಬಂದಾಗ ಈಗ ಅವರ, ಯಾಕಂದ್ರೆ ಅವ್ರ ನೋವು ಆಗೇ ಆಗುತ್ತೆ, ಈ ತರ ನಮ್ ತಾತಂದು ಈ ತರ ಎಲ್ಲ ಹೆಂಗ ಆಗ್ತಿದೆ ಅಂತ. ಅವರು ಏನು ಅಥವಾ ಅವ್ರ ಕೈಯಿಂದ ಹಾಕುವಂಥದ್ದು ಅಥವಾ ಇದರ ಅಭಿವೃದ್ಧಿ ಏನ್ ಅವ್ರ ಪ್ಲಾನಿಂಗ್ ಎಲ್ಲ ಹೆಂಗಿದೆ ಸರ್? ಸರ್ ಅವ್ರದ್ದು ಪ್ಲಾನಿಂಗ್ ಫಸ್ಟ್ ಹೇಳಿದ್ರು ಸರ್, ಈ ತರ ಅವರು ಎಲ್ಲ ಡಿಫ್ರೆಂಟ್ ಆಗಿ ಕ್ಲೀನ್ ಆಗಿ ಇಡಬೇಕು ಅಂತ ಅವರಲ್ಲೂ ಐತೆ. ಆದ್ರೆ ಇದಕ್ಕೆ ಸರ್ಕಾರದವ್ರು ಅದಕ್ಕೆ ಅವ್ರು ಆಧಾರ ಹೇಳ್ಬಿಡ್ಬೇಕು. ಅವರು ನಿಮ್ದೆ ನಿಮ್ ತಾತಂದ್ರಪ್ಪ ನೀವು ಮಾಡ್ಕೊಳ್ಳಿ ಅವ್ರು ಮಾಡ್ಕೊಳ್ತಾರೆ. ಅವ್ರು ಮೇಂಟೆನೆನ್ಸ್ ಅವರೇ ಮಾಡ್ಕೊಳ್ತಾರೆ. ಇಲ್ಲ ಅವ್ರು ಮಾಡ್ಕೊಳಕ್ ಹೋಗ್ಬಿಡಿಕಿಲ್ಲ, ಇಲ್ಲ ನೀವು ಮಾಡೋದಿಲ್ಲ. ಅವ್ರು ಆಧಾರ ಹೇಳ್ಬಿಟ್ಲಿ ಸರ್ಕಾರ, ಇಲ್ಲಪ್ಪ ಇದು ನಮ್ದಲ್ಲ, ನಮ್ದು ಮೇಂಟೆನೆನ್ಸ್ ಅಲ್ಲ, ನಿಮ್ದೇ, ನಿಮ್ ತಾತ ಅವ್ರದ್ದು ಸ್ಮಾರಕ ಭವನಗಳೆಲ್ಲ ಅವ್ರದ್ದು, ನಿಮ್ದು ಸಮಾಜ ಎಲ್ಲ ನಿಮ್ದು, ನೀವೇ ಮಾಡ್ಕೊಳ್ಳಿ ಅವ್ರು ಮಾಡ್ಕೊಳ್ತಾರೆ. ಇಲ್ಲ ನಾವೇ ಮಾಡ್ಕೊಳ್ತೀವಿ ಸರ್, ನಾವು ಕಲ್ಲಲ್ಲಿ ಜನನೇ ಮಾಡ್ಕೊಳ್ತೀವಿ. ಓ ದೇವರ ಶಕ್ತಿ ಕೊಟ್ಟಿದ್ದಾರೆ ಕಲ್ಲಳ್ಳಿಯವರಿಗೆ, ಫಂಡ್ ಹಾಕೊಂಡು ಮಾಡ್ತೀವಿ, ನಾವೇ ಮಾಡ್ತೀವಿ. ಹಾಗಾದ್ರೆ ಬಿಟ್ಟು ಹೋಗ್ಬಿಡ್ಬೇಕು. ಇಲ್ಲ 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 ಇವತ್ತು ಮಾಡ್ತೀವಿ, ಇವತ್ತು ಹಳ್ಳಿ ಗ್ರಾಮ ಗಟ್ಟಿಯಾಗಿ ಇವತ್ತು ನಿಮ್ ಹೇಳ್ತಾ ಇದೀವಿ. ಸರ್ಕಾರದ ಹತ್ರ ಹೇಳ್ಬಿಡ್ಲಿ, ಇಲ್ಲಪ್ಪ ನಿಮ್ಮೂರ್ದು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ಲಿ. ನಾವು ನೋಡಿ ನೆಕ್ಸ್ಟ್ ಬನ್ನಿ ಸರ್, ಈಗ ನೆಕ್ಸ್ಟ್ ಇಯರ್ ಬನ್ನಿ, ನೀವು ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿ ಮಾಡ್ತೀವಿ. ನಿಮ್ಮನ್ನ ಕರಿತೀವಿ. ಆಗ 50 ಸಾವಿರ ಅರಸು ಪ್ರಶಸ್ತಿನ ಒಂದ್ ಕೊಡ್ತೀವಿ ಯಾರು ಇಲ್ಲಿರೋಂತವ್ರಿಗೆ, ಒಳ್ಳೆಯವ್ರಿಗೆ. ಹೌದು, ಅವ್ರ ಹೆಸರಲ್ಲಿ ಅವರನ್ನು ಸಾಕಷ್ಟು ಸಾಧನೆ ಮಾಡಿರೋರಿಗೆ ಕೊಡ್ಬೋದು. ಮಾಡ್ತೀವಿ ಸರ್, ನಾವೇ ಮಾಡ್ತೀವಿ ಸರ್, ಗ್ರಾಮದವರೆಲ್ಲ ಸೇರಿ. ಏನ್ ಸರ್ ಈಗ ದೇವರಾಜ, ಈಗ ಇಡೀ ಕರ್ನಾಟಕದಲ್ಲಿ ದೇವರಾಜ ನಿಗಮ ಐತೆ. ಹೌದು, ಒಂದ್ ನಿಗಮನೇ ಐತೆ ಅವ್ರದ್ದು, ದೇವರಾಜ ನಿಗಮ ಅಂತಾನೂ ಐತೆ. ಈ ನಿಗಮ ಇದ್ರೆ ಏನ್ ಪ್ರಯೋಜನ, ಏನ್ ಮಾಡ್ತೀವಿ? ನಿಗಮದಲ್ಲೆಲ್ಲ ಮಾಡ್ತಾರಲ್ವ ಸರ್ಕಾರಿ ಇದ್ರಲ್ಲಿ ಕೋಟಿ ಕೋಟಿ ವರ್ಷ ಈಗ ನಮ್ಗೆ ದೇವರಾಜ ನಿಗಮದಿಂದನೇ ನಮ್ಮೂರ ಒಂದು 100 ಜನಕ್ಕೆ ನಮ್ಮ ಎಚ್ ಪಿ ಮಂಜುನಾಥ್ ಅವರು ಲೋನ್ ಕೊಡ್ಸಿರೋ ಮಂಜುನಾಥ್ ಆ ನಿಗಮದಿಂದನೇ, ಅದೇ ದೇವರಾಜ ನಿಗಮದಿಂದಲೇ 55,000 ಕೊಡ್ಸಿರೋ. ಅವ್ರಿಗೆ ಫಸ್ಟ್ ಆಗ್ಬೇಕು ಅಂತ ಮಾಡಿದ್ರು ಫಸ್ಟ್ ಲಿಸ್ಟ್ ಅವರು. ಎಸ್ಸಿಗಳಿಗೆ ಎಲ್ಲಾರು ಮನೆಗಳು ಬೋರ್ ಹಾಕ್ಸಿದ್ರು, ದಲಿತರಿಗೆ ಎಲ್ಲರಿಗೂ ಹಾಕ್ಸಿದ್ರು ಮಂಜುನಾಥ್ ಅವರು. ಆಮೇಲೆ ಇನ್ನೊಂದೇನ್ ಸರ್ ಏನಂತ ಹೇಳೋದಂತ ಹೇಳಿದ್ರೆ, ಈಗ ಅರ್ಸೋದು ನಿಗಮ ಮಾಡ್ತೀರಾ, ಅದಕ್ಕೆ ಕೆಲವೊಂದು ಗೌರ್ಮೆಂಟ್ ಇಂದ ಸದಸ್ಯರುಗಳನ್ನ ನೀವು ಆಯ್ಕೆ ಮಾಡ್ತೀರಾ. ಅಲ್ಲಿ ಆಯ್ಕೆ ಮಾಡ್ಬೇಕಾದ್ರೆ ಕಲ್ಲಳ್ಳಿ ಅವ್ರನ್ನ ಯಾಕೆ ಹಿಂಗಡೆ ಮಾಡ್ತೀರಾ ನೀವು? ಅವತ್ ಕಲ್ಲಳ್ಳಿ ಅವ್ರಿಗೆ ಚಾನ್ಸ್ ಕೊಡಿ. ಅವ್ರ ಒಡನಾಟ ಇಟ್ರು ಅದ ಅವ್ರ ಸಂಸ್ಥೆಗೆ, ನಮ್ಮೂರವ್ರಿಗೆ ಯಾರಿಗಾರು ಅವಕಾಶ ಕೊಡಿ. ನೀವು ಹುಣಸೂರಲ್ಲಿ ಯಾರನ್ನೋ ತಗಂತೀರಾ, ಮತ್ತೆ ಅಲ್ಲಿ ಯಾರೋ ಮುಂದೆ ಹೊರದ ಭಾಗ ಮೈಸೂರಲ್ಲಿ ಯಾರನ್ನೋ ಆಯ್ಕೆ ಮಾಡ್ಕೊಂತೀರಾ ಆ ಸಮಿತಿಗೆ. ನಮ್ ಕಲ್ಲಳ್ಳಿ ಅವ್ರಿಗೆ ಅವಕಾಶ ಕೊಡಿ ಸರ್. ಅವ್ರವ್ರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡಿ. ಯಾಕಂದ್ರೆ ಅವ್ರ ನಿಗಮಕ್ಕೆ ಅವ್ರವ್ರು ಯಾರು ಇದ್ದಾಗ ಏನೋ ನಮ್ಗೊಂದಷ್ಟು ಏನೋ ಹೆಲ್ಪ್ ಆಗುತ್ತೆ ಅನ್ನೋದು ಒಂದಿದೆ. ಈಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ 50 ಜನಕ್ಕೆ 50,000 ಕೊಟ್ಟಿದ್ರೆ ಅವ್ರ ನಿಗಮದಲ್ಲಿ ಅವ್ರವ್ರಿಗೆ ಫಸ್ಟ್ ಕೊಡ್ಬೇಕು ಅಂತ ಮೊದಲನೇ ಪ್ರಾಮುಖ್ಯತೆ ನಮ್ಮ ಎಚ್ ಪಿ ಮಂಜುನಾಥ್ ಅವ್ರು ಕೊಟ್ಟಿದ್ರು. ಅವ್ರು ಇದಕ್ಕೆ ಕೊಡ್ಬೇಕು. ಮತ್ತೆ ದಲಿತರಿಗೆ ಪ್ರತಿ ಮನೆಗೂ ಅವ್ರ ನಿಗಮದಿಂದನೇ ಪ್ರತಿಯೊಂದು ಮನೆಗೂ ಕೊಟ್ರು. ಅವ್ರ ನಿಗಮ ಯಾಕೆ ಅಂತ ಹೇಳಿದ್ರೆ, ಕೆಲವು ಜನ ಪ್ರಶ್ನೆ ಮಾಡೋದನ್ನ ಏನು ಅವ್ರವ್ರಿಗೆ ಮಾತ್ರ ಮಾಡಿದ್ರಿ, ಬೇರೆಯವ್ರಿಗೆ ಮಾಡ್ಬಿಡಿ ಅಂತ ತಾಲೂಕಲ್ಲಿ ಕೆಲ ಅವ್ರು ಹೇಳಿದ್ರು. ಅವ್ರೂರಿನ ಸಿಎಂ ಅವರು ಹಂಗಾಗಿ ಫಸ್ಟ್ ಪ್ರಾಮುಖ್ಯತೆ ಅವ್ರಿಗೆ ಅಂತ ಹೇಳಿದ್ರು. ಮಾಡಿದ್ರು ಸರ್ ಅವರು. ಮಂಜುನಾಥ್ ಅವರು ಅವ್ರ ಮನ್ಸಲ್ಲಿ ಇತ್ತು, ಇವಾಗ ಐತೆ. ಇವಾಗ ದೇವರಾಜ ಅರಸರು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದು ಐತೆ. ಆದ್ರೆ ನಿಂಗೆ ರಾಜಕೀಯ ಒತ್ತಡ. ದೇವರಾಜ ಅರಸು ನಿಗಮದಿಂದ ಬಂದಿರತಕ್ಕಂತ ಕೊಡುಗೆನೂ ಕೂಡ ಶೂನ್ಯ. ಹೌದು, ಕಲ್ಲಳ್ಳಿ ಗ್ರಾಮಕ್ಕೆ. ಹೌದು, ಅವರ ಹೆಸರಲ್ಲಿರುವಂತ ನಿಗಮದಿಂದನೇ ಅವರ ಸ್ವಗ್ರಾಮಕ್ಕೆ ಇಲ್ಲ ಸ್ವಗ್ರಾಮಕ್ಕೆ ಇಲ್ಲ. ಸರ್ ಅವ್ರ ಎಲೆಕ್ಷನ್ ಚಾನಲ್ಸ್ ಮಾಡ್ಬೇಕಾದ್ರೆ ಸೈಕಲ್ ಹೊಡೆದು ಚಾನಲ್ಸ್ ಮಾಡೋರೆ, ದುಡ್ಡು ಕೊಟ್ಟಿ ಚಾನಲ್ಸ್ ಮಾಡೋರೆ ಸರ್. ಅವತ್ತು ಅವ್ರು ಇವತ್ತಂಗಲ್ಲ ಸರ್. ನಾಳೆ ಎಲೆಕ್ಷನ್ ನಿಂತ್ಕೋಬೇಕು ಸರ್. ನಾಳೆ ಎಲೆಕ್ಷನ್ ಅಂತಂದ್ರೆ ಕಲ್ಲಳ್ಳಿ ಗ್ರಾಮದವರು ಅವರು 5 ರೂಪಾಯಿ ಕೊಟ್ಟಿದ್ದಾರೆ. ಆ ತರ ಚಾನಲ್ಸ್ ಮಾಡಿರೋದು.
ಸರ್ ಅದಕ್ಕೆ ಸರ್ ಇವತ್ತು ಅವ್ರಿಗೆ ಆ ಹೆಸರು ಇರೋದು ಹೇಳ್ತಿರೋದು. ಇವತ್ತು ಹಂಗಲ್ಲ ಸರ್, ನಾಳೆ ಎಲೆಕ್ಷನ್ ಆಯ್ತಂದ್ರೆ ಇವತ್ತು ರೆಡಿ ಆಗುತ್ತೆ. ಆವೇಶಕ್ಕೆ ಬಂದ್ಬಿಡ್ತೀವಿ. ನೀವ್ ಹೇಳ್ತಾ ಇದ್ರೆ ಆ ಹೆಸರು ಹೆಸರಿಗೆ ಅಷ್ಟೇ ಸೀಮಿತ ಸರ್ ಅದು. ಯಾವ್ದು ಕಾರ್ಯಗತ ಆಗಲ್ಲ. ಹೆಸರು ನೋಡಿ ಎಲ್ಲಾ ಬಳಸ್ಕೊಳ್ತಾರೆ, ಎಲ್ಲಾ ರಾಜಕೀಯಗಳು ಬಳಸ್ಕೊಳ್ತಾರೆ. ದೇವರಾಜ ಹೆಸರು ಮಾತ್ರ ನೋಡಿ ಯಾವ ಸ್ಟೇಜ್ ಅಲ್ಲಿ ನೋಡಿ ಬಳಸ್ಕೊಳ್ತಾರೆ. ಹೌದು ಹೌದು, ಪ್ರತಿಯೊಂದು ಕಡೆ ಬಳಸ್ಕೊಳ್ತಾರೆ. ಅದೇನಕ್ಕೆ ಈಗ ಮೊನ್ನೆ ಹಾಕಿದ್ದಾರೆ ಅಹಿಂದ ಸಮಾವೇಶ ಅಂತೇಳಿ ಫಸ್ಟ್ ಈ ಕಡೆ ಸಿದ್ದರಾಮಯ್ಯನವರು, ಈ ಕಡೆ ದೇವರಾಜ ಅರಸನವ್ರು ಅವ್ರು. ದೇವರಾಜ ಅರಸನವ್ರು ಮಾತ್ರ ಫೋಟೋ ಮಾಡಿ ಎಲ್ಲಾ ಕಡೆ ರಾಜ ಅರಸ್ತದೆ. ಎಲ್ಲಿ ಇಡೀ ಕರ್ನಾಟಕದಲ್ಲಿ ಆರಾಧಿಸ್ತದೆ. ಆದ್ರೆ ಅವ್ರ ಊರಿಗೆನೆ ರಾಜಕೀಯ ಉದ್ದೇಶಕ್ಕಾಗಿ ಅವ್ರನ್ನ ಎಲ್ಲೆಲ್ಲಿ ಉಪಯೋಗಿಸ್ಕೊಬೇಕಾಗೈತೆ ಅಲ್ಲಿ ಉಪಯೋಗಿಸ್ಕೊಳ್ತಿದ್ದಾರೆ. ಆದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಬೇಕಾಗಿರ್ತಕ್ಕಂತ ಯಾವ್ದಕ್ಕೆ ಕೊಡುಗೆ ಇಲ್ಲ. ಅದರಲ್ಲಿ ಎಸ್ಪೆಷಲಿ ಅವ್ರ ಗ್ರಾಮಕ್ಕೆ ಕೊಡುಗೆ ಇಲ್ಲ. ಒಂದು ಅಡ್ವಾಂಟೇಜ್ ನನ್ ಖುಷಿಯಾದ್ದು, ನಮ್ಮ ಈಗಿನ MLA ಹರೀಶ್ ಗೌಡ್ರು ಬೆಂಗಳೂರು ಸೆಷನ್ ಅಲ್ಲಿ ಮಾತಾಡುದು, ಅದೊಂದು ನನಗೆ ಭಾರಿ ತುಂಬಾ ಖುಷಿ ಆಯ್ತು ಸರ್. ಮನೆ ಟಿವಿ ನೋಡ್ತಾ ಕೂತಿದೆ, ಮಾತಾಡಿದ್ರು ಬಿಡ ನಮ್ಮ ಹರೀಶ್ ಗೌಡ್ರು ಅರ್ಸೂರು ಈ ತರ ಇದೆ ಅಂತ ಅವರೇ ಹೇಳ್ಬಿಟ್ರು. ಸರ್ ಮಾತಾಡಿದ್ರೆ ಇದು ಕಾರ್ಯರೂಪಕ್ಕೆ ಬರಲ್ಲ, ಮಾತಾಡಿದ್ರೆ ಕಾರ್ಯರೂಪಕ್ಕೆ ಬರಲ್ಲ, ಕಾರ್ಯರೂಪಕ್ಕೆ ಬರಲ್ಲ. ಇಲ್ಲಿ ಮಾತಾಡಿದ್ರು ಖುಷಿ ಪಟ್ಟೆ ಅಂತ ಅಷ್ಟೇ. ಈಗ ಹೇಳಿದ್ರು ನಾವು ಖುಷಿ ಪಡೋ ಮುಗ್ದೋಯ್ತು.